ಮಹಾರಾಜರು ಯಾವಾಗ ಫಾರಿನ್ ಯಾಕಾರ ಬಂದ್ರು ಚೌಡಯ್ಯನವರೇ ನೋಡಿ ಯಾಕಾರ ಬೇಕಾದ್ರೆ ನೀವು ತಗೊಂಡೋಗಿ ಅನ್ನೋರಂತೆ. ಚೌಡಯ್ಯನವರ ಶ್ರೀಮತಿಗೆ ತುಂಬಾ ಬೇಸತ್ತು ಹೋಗ್ಬಿಟ್ಟಿತ್ತಂತೆ ಕಳೆ ಕಾರಲ್ಲ ನೋಡಿ. ಬಸ್ ಬರೋವರೆಗೂ ಪಾಲ್ಘಾಟ್ ಮಣಿಯವರು ಹೆವಿ ಮೃದಂಗನ ಸರ್ ನೆಲದ ಮೇಲೆ ಇಡ್ತಿರ್ಲಿಲ್ಲಂತೆ. ಚೌಡಯ್ಯನವರು ಯಾವ್ದೋ ಕೋಪಕ್ಕೆ ಯಾವ್ದೋ ಒಬ್ಬರು ಶಿಷ್ಯರಿಗೆ ಕಪಾಲ ಮೋಕ್ಷ ಮಾಡಿದ್ರಂತೆ. ಆನೆಯಿಂದನೇ ಕರ್ಕೊಂಡೋಗಿ ಹೋಟ್ಲಿಗೆ ಬಿಟ್ರಂತೆ. ಆನೆಯಿಂದ ಮೇಲೆ ಕೂರ್ಸ್ಕೊಂಡ್ಬಂದು ಕಚೇರಿ ಕರ್ಕೊಂಡ್ಬಂದ್ರಂತೆ. 4 ತಂತಿ ಇದ್ದು ಅಂತ ಬ್ರೇನ್ ಅದನ್ನ 7 ತಂತಿ ಆಗ್ಬೇಕು ಅಂತ ಯಾರಿಗೂ ಪ್ರಾಯಶಃ ಯೋಚನೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ತಮಿಳ್ನಾಡಲ್ಲೆಲ್ಲ ಸೌಂಡ್ ಜಾಸ್ತಿ ಬರುತ್ತೆ, ಸೌಂಡಯ್ಯ ಅಂತ ಕರಿತಿದ್ ಒಂದು ವಾಡಿಕೆ. ಇವ್ರು ಬರ್ಲಿಲ್ಲ ಅಂದ್ರೆ ಸರ್ ಗಲಾಟಿ ಮಾಡಿ ಟಿಕೆಟ್ ನ ವಾಪಸ್ ಇಸ್ಕೊಂಡು ಹೋಗೋ ಸಂದರ್ಭಗಳು ಇದೆಯಲ್ಲ. JNB ಅವ್ರಿಗೆ ಅದಲ್ದೇನು ಆನ್ ಎ ಪರ್ಸನಲ್ ಲೆವೆಲ್ ಅವರಿಬ್ರಿಗೂ ತುಂಬಾ ಒಳ್ಳೆ ಸಂಬಂಧ ಆಯ್ತಂತೆ. JNB ಅವರು ಸ್ವತಃ ಕಾರ್ ಓಡಿಸ್ಕೊಂಡು ಆ ಕೋಚ್ ಪಕ್ಕ ಅವ್ರು ನಿಲ್ಸೋರಂತೆ. ಇಬ್ರು ಫಸ್ಟ್ ನಶ್ಯ ಧಾರಣೆ ಮಾಡಿ ಆಮೇಲೆ ಉಭಯ ಕುಶಲೋಪರಿ ನೆಕ್ಸ್ಟ್. ಮಹಾರಾಜರ ಜೊತೆನೂ ಅವ್ರು ತುಂಬಾ ಒಡನಾಟ ಇಟ್ಕೊಂಡಿದ್ರು. ಅದೇನಾದ್ರು ಇದರಲ್ಲಿ ಸಾಕಷ್ಟು ಇನ್ಸ್ಟೆನ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಾರಿಂದೇ ಬೇಕು ಅಂದರೆ ಇವರು ಆಸ್ಥಾನ ವಿದ್ವಾನ್ ಆಗಿದ್ರು. ಆಮೇಲೆ ನೆಕ್ಸ್ಟ್ ಮಹಾರಾಜರು ಯಾವಾಗ ಫಾರಿನ್ ಯಾಕಾರ ಬಂದರೂ ಚೌಡಯ್ಯನವ್ರನ್ನ ಕರೆಸೋರಂತೆ. ಚೌಡಯ್ಯನವರೇ ನೋಡಿ ಯಾಕಾರ ಬೇಕಾದ್ರೆ ನೀವು ತಗೊಂಡೋಗಿ ಅನ್ನೋರಂತೆ. ಚೌಡಯ್ಯನವ್ರು ಯಾವಾಗಲೂ ಹಳೆ ಕಾರೇ ನೋಡೋರಂತೆ, ಹೊಸದು ಯಾವುದು ಕಂಡೀಷನ್ ಇರೋ ತಗೋತಿರಲಿಲ್ಲ ಅಂತ. ಅವ್ರು ಸ್ವಲ್ಪ ಕಾರ್ ರಿಪೇರಿ ಮಾಡೋ ಒಂದು ಚಪ್ಲಾನು ಇತ್ತಂತೆ. ಅದಕ್ಕೆ ಗೊತ್ತಿರಲಿ ವೀಕ್ಷಕರೇ, ಅವರು ರೋಲ್ಸ್ ರಾಯ್ ಕಂಪ್ನಿಗೆಲ್ಲ ಡಿವಿಡೆಂಟ್ ಅಂದರೆ ಅವ್ರಿಗೆ ಇರೋದು ಕಾರೆಲ್ಲ ರಾಜರು ಅಂಥ ಕಾರೆಲ್ಲ ಇಟ್ಟಿದ್ದವರು ಅವಾಗ. ಸೊ ಯಾವುದೋ ಕಾರ್ ತೊಗೊಂಬರ್ತಾ ಮನೇನು ಬರ್ತಾನೆ ಅರ್ಧ ಕೆಟ್ಟೋಯ್ತಂತೆ. ಆಗ ನಮ್ಮ ತಂದೆಯವರೆಲ್ಲ ತಳ್ಕೊಂಡು ಹೆಂಗೋ ರಿಪೇರಿ ಮಾಡಿ ಬಂದಾಗ ಚೌಡಯ್ಯನವರ ಶ್ರೀಮತಿಗೆ ತುಂಬ ಬೇಸತ್ತು ಹೋಗ್ಬಿಟ್ಟಿತ್ತಂತೆ ಕಳೆ ಕಾರಲ್ಲ ನೋಡಿ. ತುಂಬ ಜಗಳ ಮಾಡಿದ್ರಂತೆ. ಮಹಾರಾಜರು ಕೊಟ್ಟರೆ ಯಾವ್ದಾರ ಹೊಸ ಕಾರ್ ತರದ್ರೆ ತಿರ್ಗಾ ಇದೆ ಡುಬಾ ಕಾರ್ ತಂದಿದ್ದೀರಾ ಅಂತ ಒಂದು ದೊಡ್ಡ ಮನೇಲಿ ಒಂದು ವಾಗ್ವಾದನೂ ಸಹ ಆಗಿತ್ತಂತೆ. ಸಾಕಷ್ಟು ಸಲ ಈ ಥರ ಆಗಿದೆಯಂತೆ ಕಾರನ್ನ ವಿಷಯ ಬಂದಾಗ. ಇನ್ನೊಂದು ಪಾಲ್ಘಾಟ್ ಮಣಿಯವರವ್ರ ಬಗ್ಗೆನೇ, ಮಣಿಯರ್ ಸರ್ ಬಗ್ಗೆ ಒಂದು ತುಂಬ ಮನಸ್ಸಿಗೆ ಮುಟ್ಟುವಂಥ ವಿಚಾರ ಸರ್ ಇದು. ಚಾಮರಾಜನಗರದಲ್ಲಿ ಒಂದು ಟೈಮ್ನಲ್ಲಿ ತುಂಬ ರಾಮೋತ್ಸವ ತುಂಬ ಜೋರಾಗಿ ಆಗ್ತಿತ್ತು. ಇನ್ನೂ ಹಳೆ ರಾಮಂದಿರ ಇದೆ ಅಲ್ಲಿ. MS ಸುಬ್ಬಲಕ್ಷ್ಮಿ ಅಮ್ಮ ಅಂತ ಹಿಡಿದು ವಸಂತ ಕುಮಾರಿ ಅಮ್ಮ ಅಂತ ಎಲ್ಲ DK ಪಟ್ಟಮಾಳಮ್ಮ ಎಲ್ಲ ಹಾಡಿದಾರಲ್ಲಿ. ಹಿಂದೆ ಇಲ್ಲಿ ಬಿಡಾರಂ ಕೃಷ್ಣಪ್ಪ ರಾಮೋತ್ಸವದಲ್ಲಿ ಗುರುಗಳ ಸ್ಮರಣೆ ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿದ್ದ ರಾಮೋತ್ಸವ ಫೆಸ್ಟಿವಲ್ ಬಂದವರೆಲ್ಲ ಅದು ಚಿಕ್ಕೂರಿನಲ್ಲಿ ಇಷ್ಟು ದೊಡ್ಡ ಆರ್ಟಿಸ್ಟ್ನ ಅಫೋರ್ಡ್ ಮಾಡೋಕ್ಕೆ ಇಲ್ಲಿ ಹಾಡಿದವರೆಲ್ಲ ಅಲ್ಲಿ ಒಂದು ಕಚೇರಿ ಹಾಡೋರಂತೆ. ಇಲ್ಲಿ ಹಾಡಿದ್ರೆ ಮಾರನೇ ದಿನ ಅಲ್ಲಿ ಕಚೇರಿ ಇರೋದು, ಪ್ಯಾಕೇಜ್ ಥರ. ನಾನು ಚಿಕ್ಕ ವಯಸ್ಸಿನಲ್ಲಿ ಬಾಂಬೆಗೆ ಹೋದರೆ ಇಲ್ಲಿಂದ ಅಷ್ಟು ದುಡ್ಡು ಖರ್ಚು ಮಾಡಿ ನಮ್ಗೆ ಕರ್ಸ್ಕೊತಿದ್ರು ಅಂತ. ಈಗ ಅಮೆರಿಕ ಹೋದಂಗೆ ಬಾಂಬೆಲಿ ಒಂದು ಸಲ ಹೋದರೆ ಒಂದು 4-5 ಕಾರ್ಯಕ್ರಮ ಮುಗಿಸಿ ಬರುವಂಥ ಒಂದು ವಾಡಿಕೆ ಇತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅದು. ಆ ಥರ ಒಂದು ಪ್ಯಾಕೇಜಲ್ಲಿ ಮೈಸೂರಿಗೆ ಬಂದರೆ, ಇಲ್ಲಿ ಬಂದರೆ ಒಂದು ಕೃಷ್ಣಮೂರ್ತಿಪುರಂ ರಾಮಂದಿರ ಕಚೇರಿ, ಬಿಡಾರಂ ಬಂದರೆ ಚಾಮರಾಜನಗರ, ಅಲ್ಲಿಂದ ನನಗೆ ಸತ್ಯಮಂಗಲಂ ಹಿಡಿದ್ರೆ ಅವರು ಇದಕ್ಕೆಲ್ಲ ಹೋಗೋಕ್ಕಾಗ್ತಿತ್ತಂತೆ. ಆ ಸಂದರ್ಭದಲ್ಲಿ ಪಾಲ್ಘಾಟ್ ಮಣಿಯವರವ್ರನ್ನ ಅಲ್ಲಿಂದ ದಿಂಬಂ ಇಳಿದ ತಕ್ಷಣ ಕೊಯಂಬತ್ತೂರು ಪಾಲ್ಘಾಟ್ ಅಲ್ಲ, ಅಲ್ಲಿ ಬಸ್ ಹತ್ಕೊಂಡು ಹೋಗೋರಂತೆ. ಕಾರ್ಯಕ್ರಮ ಆದಮೇಲೆ ಮಣಿಯರವರು ಅಲ್ಲಿವರೆಗೂ ಕಾರ್ನಲ್ಲಿ, ಇಲ್ಲಿಂದ ಒಟ್ಟಿಗೆ ಕಾರ್ನಲ್ಲಿ ಹೋಗೋರಂತೆ. ಒಂದು ಸಂದರ್ಭ, ಎಷ್ಟೊಂದು ಸಂದರ್ಭದಲ್ಲ ಹಾಗಾಗಿದೆಯಂತೆ ನೋಡಿ. ಬಸ್ಸು ಬರೋರು, ಇವರು ಕಚೇರಿ ಮುಗಿಸ್ಕೊಂಡು ಬಂದ್ಬಿಡೋರಂತೆ. ಬಸ್ ಬರೋವರೆಗೂ ಪಾಲ್ಘಾಟ್ ಮಣಿಯವರು ಅವ್ರು ಅಷ್ಟು ಹೆವಿ ಮೃದಂಗನ ಸರ್ ನೆಲದ ಮೇಲೆ ಇಡ್ತಿರ್ಲಿಲ್ವಂತೆ. 2 ಮೃದಂಗ ಇಟ್ಕೊಂಡು ಹೀಗೆ ನಿಂತಿರೋರಂತೆ ಬಸ್ ಬರೋವರೆಗೂ. ಅದು 3 hours ಆಗಲಿ 4 hours ಆಗಲಿ ಯಾವತ್ತೂ ಕೆಳಗಿಟ್ಟಿಲ್ಲ. ಶಿಷ್ಯರೆಲ್ಲ ಯಾರೋ ಕೇಳಿದಾಗ ಚೌಡಯ್ಯನವ್ರು ಯಾವುದೋ ಕೋಪಕ್ಕೆ ಯಾವುದೋ ಒಬ್ಬರು ಶಿಷ್ಯರಿಗೆ ಕಪಾಲ ಮೋಕ್ಷ ಮಾಡಿದ್ರಂತೆ. ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದೇ ಅಲ್ಲ, ಅಷ್ಟೊತ್ತು ಮೃದಂಗ ಬಸ್ನಲ್ಲವರು ಇಳಿದಬಾರ್ದು ಅಂತ ದೇವ್ರ ಥರ ನೋಡ್ಕೊಂಡಿದ್ದಾರೆ. ಅದಕ್ಕೆ ವಿದ್ಯೆ ಅಷ್ಟೊಂದು ಒಲ್ದಿದೆ ಅವ್ರಿಗೆ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಕಪಾಲ ಕೊಡ್ದು ಬಿಟ್ಟಿದ್ದಾರಂತೆ. ಪಾಲ್ಘಾಟ್ ಮಣಿಯರ್ ಅಂದರೆ ಈಗ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿ ಇದೊಂದು ಇನ್ಸ್ಟೆನ್ಸು ನಂಜುಂಡ ಸ್ವಾಮಿಗಳು ನಮ್ಮ ಹತ್ರ ಶೇರ್ ಮಾಡಿದರು. ಅದೇ ಆ ವಾದ್ಯನ ಒಂದು ಮಗುವಿನ ಥರ ಕಾಪಾಡ್ತಾ ಇದ್ರು ಅನ್ನೋದಕ್ಕೆ ಇನ್ಸ್ಟೆನ್ಸು. ಇಲ್ಲ ನಾವೆಲ್ಲ ಎಷ್ಟೋ ಓಡಾಡಿದ್ದೀವಲ್ಲ, ಏನೋ ಅಂತೂ ಸ್ವಲ್ಪ ಏನೋ ಹಿಂಗೆ ಅನ್ನೋದು ಇಟ್ಬಿಡೋದು. ಈಗಿನ ಕಾಲದಲ್ಲಿ ಫೆಸಿಲಿಟೀಸ್ ಇದೆ, ಈ ಥರ ಬ್ಯಾಗ್ಗಳಿದೆ, ನೇತಾಕೋಬೋದು, ರೆಗ್ಸಿನ್ ಕವರ್. ಆವಾಗ ಇಲ್ವಲ್ಲ, ಹೀಗೆ ಇಟ್ಕೋಬೇಕು. ಕಷ್ಟ. ಮತ್ತು ಚೌಡಯ್ಯನವರು ಅವರಿಗೆ ಬಿರುದು ಬಾವಲಿಗಳು ಎಲ್ಲ ಬಂತು. ಅದ್ರ ಬಗ್ಗೆ ಏನು ನಿಮಗೆ?
ಸರ್ ಚಿಕ್ಕ ವಯಸ್ಸಿನಲ್ಲಿ ನಾ ತುಂಬ ಭಾಳ ಮುಂಚೆನೇ ಅವರು ರಾಜ್ಯದ ಇದು ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ದರು. ಸಾಕಷ್ಟು ಭಿನ್ನವತ್ತರಗಳು ಇದು ಬಿರುದು ಬಾವಲಿಗಳೆಲ್ಲ ಮನೇಲಿ ನಾವು ತುಂಬ ಚಿಕ್ಕವರಾಗಿದ್ದಾಗೆಲ್ಲ ತುಂಬ ನೋಡಿ. ಆವಾಗ ನಮಗೆ ಸರ್ ಚೌಡಯ್ಯನವ್ರು ಆದಮೇಲೆ ನಾನು 4ನೇ ತಲೆ 3ನೇ ತಲೆ ಪ್ರಾಯಶಃ. ಕರೆಕ್ಟ್. ಅವರು ಕಾಲವಾದ 10 ವರ್ಷದ ಮೇಲೆ ನಾನು ಹುಟ್ಟಿದ್ದು. ನಮ್ಮ ತಂದೆಗೆ ಅವರು ಕಾಲವಾದಾಗ ನಮ್ಮ ತಂದೆಗೆ ಮದುವೆ ಸಹ ಆಗಿರಲಿಲ್ಲ. ಸೊ ಅಷ್ಟು ಗ್ಯಾಪ್ ಆದ್ದರಿಂದ ಅದ್ರ ಮಧ್ಯೆ ನಂಗೆ ಗೊತ್ತಿಲ್ಲ. ಆಮೇಲೆ ನಂದು ಎಷ್ಟು ನಾನೊಂದು 11ನೇ ವಯಸ್ಸಿಗೆ ಸಂಗೀತ ಕಲಿಯೋಕ್ಕೆ ಆರಂಭ ಮಾಡಿದ್ದು. ಅಷ್ಟರ ಮಧ್ಯೆ ಅವರ ಒಂದು ವ್ಯಕ್ತಿತ್ವ ಗೊತ್ತಾಗ್ತಾ ಇದೆ. ಅವಾಗ ಏನೂ ಗೊತ್ತಿರಲಿಲ್ಲ ಸರ್. ಸಿನ್ಸಿಯರಾಗಿ ಹೇಳಬೇಕು ಅಂದರೆ ನನಗೊಂಚೂರು ಸಂಗೀತದಲ್ಲಿ ಒಂಚೂರು ನಮ್ಮ ತಲೆ ಹೆಲ್ತ್ ಮೇಲೆ ಒಂಚೂರು ಅರ್ಥ ಆದಾಗ ಹೊರಗಿನವ್ರು ಹೇಳ್ತಾರಲ್ಲ, ಅಯ್ಯೋ ಹೀಗಪ್ಪ ಅಂದಾಗ ನಮಗೊಂದು ಸ್ವಲ್ಪ ಗೊತ್ತಾಯಿತು. ಚಿಕ್ಕ ವಯಸ್ಸಿನಲ್ಲಿ ವಿ ಟುಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಮನೇಲೇ ಇದ್ವಿ. ನಮ್ಮ ಅಜ್ಜಿಯೆಲ್ಲ ಸುಮಾರು ಹೇಳೋರು. ಇವಾಗ ಅದ್ರ ಬೆಲೆ ನಂಗೆ ಗೊತ್ತಾಗ್ತಿದೆ ಏನು ಅಂತ. ಏನೋ ನಿಮ್ಮ ತಾತ ಹಿಂಗೆ ಅನ್ನೋರು ಯೂಶಲ್ ಆಗಿ ಕ್ಯಾಶುವಲ್ ಆಗಿ ಆಗೋಗ್ಬಿಡುತ್ತೆ. ಗುರುವಾಯೂರಿಗೆಲ್ಲ ಹೋದರೆ ಸರ್, ಅಲ್ಲಿ ಟ್ರೈನಿಂದ ಇಳಿದ ತಕ್ಷಣ ಸರ್ ಕೇರಳದಲ್ಲಿ 3 ಆನೆಗಳು ಬರೋದಂತೆ ಸರ್. ಒಂದು ಆನೆ ಮೇಲೆ ಚೌಡಯ್ಯನವ್ರು ಕೂರಿಸ್ಕೊಂಡವ್ರಂತ ಮೇಲೆ, ಒಂದು ಪಾಲ್ಘಾಟ್ ಮಣಿಯರ್ಮನ, ಇನ್ನೊಂದು ಆನೆ ಮೇಲೆ ಚಂಬೈ ವೈದ್ಯನಾಥ ಹಂಗೆ ರಿಸೀವ್ ಮಾಡೋರಂತೆ ಸರ್ ಟೆಂಪಲ್ನವರು. ಆನೆ ಮೇಲೆ ಕೂರಿಸ್ಕೊಂಡೋಗಿ ಏನೋ ಒಂದು ಮರ್ಯಾದೆ ಕೊಡಬೇಕು ಅಂತ. ಇಷ್ಟು ನಮ್ಮ ತಂದೆ ಮುಂದೆ ಲೈವ್ ನೋಡಿರೋ ನಮ್ಮ ತಂದೆ ಹೇಳ್ತಾರೆ. ಆನೆ ಮೇಲೆ ಕರ್ಕೊಂಡೋಗಿ ಒಂದು ನಂಬೂದಿರಿ ಅವ್ರ ಮದುವೆ ಅಂತೆ ಸರ್. 3 ಆನೆ ಕಾಯ್ತಿತ್ತಂತೆ ಸರ್. ಆನೆ ಮೇಲೆ ಒಂದು ಪಲ್ಲಕ್ಕಿ ಮಾಡಿಸಿ 3 ಜನನೂ ಹತ್ಸಿ ಆನೆ ಮೇಲೆ ಆನೆಯಿಂದನೇ ಕರ್ಕೊಂಡೋಗಿ ಹೋಟ್ಲಿಗೆ ಬಿಟ್ರಂತೆ. ಆನೆಯಿಂದ ಮೇಲೆ ಕೂರಿಸ್ಕೊಂಬಂದು ಕಚೇರಿಗೆ ಕರ್ಕೊಂಬಂತಾರಂತೆ. ಈ ಥರ ಎಲ್ಲ ಒಂದು ಕಲ್ಕಟ್ಟಾದೆಲ್ಲ ಹೋದರೆ ಇಲ್ಲಿಂದ ಅವಾಗ 2 ದಿನ 3 ದಿನ ಇರುತ್ತೆ, ಟ್ರಾವೆಲ್ ಇರ್ತಿತ್ತಂತಲ್ಲ. ಇವರು ಟ್ರೈನು ಇರ್ತಿರ್ಲಿಲ್ಲ. ಹಾಂ ಸರ್, ಚೆನ್ನೈಗೆ ಹೋಗ್ಬಿಟ್ಟು ಗ್ರ್ಯಾಂಡ್. ಎಷ್ಟೊಂದು ಸಲ ಮಾಳಪುರಂ ಶಿವರಾಮನ್ ಸರ್ ನನ್ನ ಹತ್ರ ಎಷ್ಟೊಂದು ವಿಷಯ ಶೇರ್ ಮಾಡಿಕೊಂಡಿದ್ದು ಇದೆ. ಅವರು ಶಿವರಾಮನ್ ಸರ್ನ ತುಂಬ ಪ್ರೀತಿಯಿಂದ ಹೆಂಗಸಂತೆ ಸಂಬೋಧನೆ ಮಾಡ್ತಿದ್ದಾರಂತೆ. ಎನ್ನಡಿ ಅಂತ ಹೇಳೋರಂತೆ. ಫ್ರೂಟ್ ಜಾಮ್ಸ್ನ ಇಲ್ಲಿಂದ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಬ್ರೆಡ್ ಎಲ್ಲ ತೊಗೊಂಡು ಹೋಗೋರಂತೆ ಮಾಡಿಸಿ. ಹೊರಗಡೆ ನೀರು ಕುಡಿಯಬೇಡ, ಜಲದೋಷ ಆಗ್ಬೇಡ, ಅಂದರೆ ಸೋರ್ ಥ್ರೋಟ್ ಆಗುತ್ತೆ, ಜಲದೋಷ ಆಗಿಬಿಡುತ್ತೆ ಅಂತ ಇವ್ರು ತಂದಿದ್ದೆಲ್ಲ ಪಾಪ ಶಿವರಾಮನ್ ಸರ್ ಕೊಡೋರಂತೆ. ಹೊರಗಡೆ ನೀ ತಿನ್ನಬೇಡ, ಆರೋಗ್ಯ ನೋಡ್ಕೊ ಅಂತ ಹೇಳೋರಂತೆ. ಅಷ್ಟೆಲ್ಲ ನಮ್ಮ ಜೊತೆ ಒಂದು ಸಹ ಕಲಾವಿದ್ರಿಗೆ ಅಷ್ಟು ಕಾಳಜಿ ಮಾಡೋರು ನಿಮ್ಮ ತಾತ ಅಂತ ಶಿವರಾಮನ್ ಸರ್ನ ಹತ್ರ. ಅವಾಗೆಲ್ಲ ಕಲ್ಕಟ್ಟಾಗೆಲ್ಲ ಕಚೇರಿಗೆ ಹೋದರೆ ಸರ್, ಅಲ್ಲಿ ಕಲ್ಕಟ್ಟ ಅಸೋಸಿಯೇಷನ್ ಅವರೆಲ್ಲ ಇವಾಗೆಲ್ಲ ಪ್ರಾಯಶಃ ಅದ್ರ ಬೆಲೆ ಗೊತ್ತಿಲ್ಲ. ಆಮೇಲೆ ಸಾಕಷ್ಟು ಅವ್ರ ಭಿನ್ನವತ್ತಳೆಗಳು ಯಾವುದೋ ಒಂದು ಸಂದರ್ಶನಕ್ಕೆ ಅಂತ ತೊಗೊಂಡೋಗಿದ್ದು ಎಷ್ಟೊಂದು ಮೆಟೀರಿಯಲ್ಲು ನಮಗೆ ಮತ್ತೆ ವಾಪಸ್ ಸಿಕ್ಕಲಿಲ್ಲ ಸರ್. ಅದೊಂದು ತುಂಬ ಡಿಸ್ಟರ್ಬಿಂಗ್. ಅವಾಗ ಕಲ್ಕತ್ತಾದಲ್ಲಿ ಅವ್ರಿಗೊಂದು ಸನ್ಮಾನ ಪತ್ರ ಇತ್ತು ಸರ್, ತುಂಬ ಇನ್ನೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಅಲ್ಲಿ ಮಾಡಿದ್ದು. ಆ ಥರ ಸಾಕಷ್ಟು ಮದುರೈಲಿ ಆಗ್ತಿದ್ದಿದ್ದು, ಮದುರೈಲಿ ಒಂದು ಯಾವುದೋ ಒಂದು ಕಾನ್ಫರೆನ್ಸಲ್ಲಿ ಸನ್ಮಾನ ಮಾಡಿದ್ದು, ಕೊಯಂಬತ್ತೂರಲ್ಲಿ ಆಗಿದ್ದು. ಎಷ್ಟೊಂದು ಇನ್ಸ್ಟೆನ್ಸು ತಿರುವಯ್ಯಾರ್ನಲ್ಲಿ ಇವ್ರ ಕಾರ್ಗಳು ಕೆಟ್ಟೋಗ್ಬಿಡೋದಲ್ಲ ಸರ್. ಅಲ್ಲಿ ಹೋದರೆ ಇವ್ರು ಬರೋವರೆಗೂ ಫೆಸ್ಟಿವಲ್ ಅವ್ರು ಪಂಚರತ್ನ ಹಾಡದೆ ಕಾಯ್ತಾ ಕೂತಿರೋರು. ಎಷ್ಟೋ ಇನ್ಸ್ಟೆನ್ಸ್ ಇಲ್ಲ, ಚೌಡಯ್ಯನವ್ರು ಬರ್ತಾರೆ ಕಾಯ್ದು ಬಿಡಿ ಅಂತ ಹೇಳಿ ಅವರು ಬಂದ ಮೇಲೆ ಪಂಚರತ್ನ ಸ್ಟಾರ್ಟ್ ಮಾಡೋರಂತೆ. ಅಷ್ಟು ಒಂದು ಅವ್ರಿಗೆ ಸ್ಟೇಟಸ್ ಇತ್ತಂತ ಸರ್ ಅಲ್ಲಿ. ಹೌದೌದು, ಅದು ನಮ್ಮ ತಂದೆಯವರು ಹೇಳೋರು. ಅಯ್ಯೋ ಬರಲ್ಲ ಅಂತ ಕಾಯ್ತಿದ್ರು. ಬಂದ ಮೇಲೆ ನಮ್ಮ ತಂದೆ ಹೇಳೋರು ಜಿಗಿ ಅಂತಿರೋದಂತೆ. ಇರೋದ ತಕ್ಷಣ ಈ ಹೆಡ್ ಮಾಸ್ಟರು ರೂಮಿಗೆ ಬರ್ತಾರಲ್ಲ ಸ್ಕೂಲ್ಗೆ, ಎಲ್ಲ ತಣ್ಣಗೆ. ಇದು ಮಣಿಯೇರ್ದು ನಾನು ನೋಡಿದ್ದೀನಿ. ಅದನ್ನು ಚೌಡಯ್ಯನವರು ನೋಡೋ ಭಾಗ್ಯ ನನಗಿಲ್ಲ. ಆದರೆ ಆ ಧೈರ್ಯನೂ ಇತ್ತವರು, ಓಪನ್ನಾಗಿ ಮಾತಾಡೋದು. ಒಂದು ಸತಿ ರಾಮ ಸೇವಾ ಮಂಡಳಿಲಿ ಹರಿಯ ಕುಡಿನೋ ಚಂಬಯ್ಯೋ ಯಾರೋ ಹಾಡ್ತಾ ಇದ್ರಂತೆ. ಬಹುಶಃ ಹರಿಯ ಕುಡಿನೋ ಇರ್ಬೋದು, ಮರ್ತೋಗಿದೆ, ಯಾರೋ ಹೇಳಿದ್ದು. ಕಚೇರಿ ಏನೋ ಕಾರಣಕ್ಕೆ ಅದು ಕಳೆ ಕಟ್ತಾ ಇಲ್ಲ. ಆಮೇಲೆ ಐರ್ವಾಳ್ ಅಂದ್ಬಿಟ್ಟು ತಂಬೂರಿ ಇಸ್ಕೊಂಡು ಒಂದು ಅರ್ಧ ಮನೆ ಜಾಸ್ತಿ ಮಾಡಿಬಿಟ್ರಂತೆ, ಈಗ ಹಾಡಿ ಅಂತ. ಓಹೋ ಅಂತ ಆಗ್ಬಿಡ್ತಂತೆ ಕಚೇರಿ. ಆ ಧೈರ್ಯ ಯಾರಿಗಿರುತ್ತೆ? ಅಂದರೆ ಧೈರ್ಯ ಒಂದೇ ಅಲ್ಲ, ಅವ್ರಿಗೆ ಇವ್ರು ಹಾಡ್ಬೋದು ಅನ್ನೋ ವಿಷಯ ಕೂಡ ಗೊತ್ತಿದೆಯಲ್ಲ. ನಿಮಗೆ ಗೊತ್ತು, ಹಾಡೋರಿಗೆ ಸಾಧಾರಣ ಒಂದು ಅರ್ಧ ಮನೆ ಒಂದು ಮನೆ ಜಾಸ್ತಿ ಮಾಡಿಬಿಟ್ರೆ ಎಷ್ಟು ಕಷ್ಟ ಅಂತ. ಅದನ್ನು ಅವ್ರು ಸ್ವೀಕರಿಸಿದ್ರು ಅಂದರೆ ಇವರ ಒಂದು ಸಾಧನೆ, ಇವ್ರ ಮೇಲೆ ಅವ್ರು ಇಟ್ಟಿರೋ ನಂಬಿಕೆ, ಒಬ್ಬರ ಮೇಲೊಬ್ಬರು,
ಆ ಥರ ಎಷ್ಟೊಂದು ಘಟನೆಗಳು. ಅದೇನಾದರೂ ಆ ಥರ ಒಂದು ಘಟನೆ ತಮಗೂ ಗೊತ್ತಿರುತ್ತೆ ಸರ್, ನನಗಿಂತ ಪ್ರಾಯಶಃ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಜಸ್ಟ್ ನೆನಪು ಮಾಡ್ತಿದ್ದೀನಿ ನಿಮಗಷ್ಟೇ. ಈಗ ಅದು ಆ ಕಾರ್ಯಕ್ರಮ ಆಗಿದ್ದು GNB ಅವ್ರದ್ದು, ಸಂಗೀತ ಕಲಾನಿಧಿ ಶ್ರೀ GN ಬಾಲಸುಬ್ರಹ್ಮಣ್ಯಂ ಅವ್ರ ಕಚೇರಿ ಆಗಿದ್ದು ಬೆಂಗಳೂರಿನಲ್ಲಿ. ಆ ಕಾರ್ಯಕ್ರಮದ ರೆಕಾರ್ಡಿಂಗಲ್ಲೂ ಇದೆ. ಅವ್ರಿಗೆ ಒಂದು ಏನೋ ಒಂದು ಎಲ್ಲರಿಗೂ ಒಂದೊಂದು ಟ್ಯಾಗ್ ಮಾಡೋ, ಇವಾಗ ಹೇಗಿದೆ ಒಂದು ಬ್ರ್ಯಾಂಡ್. ಇದು ರಾಮಸಾಯ ಮಾಡಲಿದ್ದು ನೀವು ಹೇಳ್ತಿರೋದು ವಿಕ್ಟೋರಿಯಾ ಆಸ್ಪತ್ರೆ 50ನೇ ವರ್ಷದ್ದು ಪ್ರಾಯಶಃ ಆ ಕಾರ್ಯಕ್ರಮ ಸರ್. ಮಣಿಯೇರ್ ಮುರ್ದಂಗ. ಹೌದು, ಶ್ರುತಿ ಸೇರಲ್ಲ ಅಂತಿದ್ರಲ್ಲ, ಈಗ ಮಾತಾಡ್ರೋ ತಮಿಳ್ನಲ್ಲಿ ಹೇಳಿದ್ದಾರೆ. ಏನಕ್ಕೆ ಅಂದರೆ ಪಾಪ GNB ಅವ್ರಿಗೊಂದು ಪುಷ್ಟಿ ಕೊಡಬೇಕು ಅಂತ ಒಂದು ಅವರಲ್ಲಿರುವ ಕಲಾವಿದರ ಸಹ ಕಲಾವಿದರ ಜೊತೆ ಹೇಗೆ ಒಂದು ನಾವು ಅಭಿಮಾನ, ಒಂದು ಪ್ರೀತಿ ಬೆಳೆಸ್ಕೋಬೇಕು ಅಂತ ಯಾವಾಗ ಚೊಲ್ರ ಅವ್ರಿಗೆ ಶ್ರುತಿ ಸೇರಲ್ಲ ಅಂಟೆ ಚೊಲ್ಲುಂಗೋ ಅಂತ, ಅಂದರೆ ಅವ್ರಿಗೆ GNB ಅವ್ರಿಗೆ ಕನ್ನಡದಲ್ಲಿ ಹೇಳಿದ್ರೆ ಪ್ರಾಯಶಃ ಗೊತ್ತಾಗ್ಲಿಕ್ಕಿಲ್ಲ ಅಂತ ತಮಿಳಿನಲ್ಲಿ ಹೇಳಿ, ಅಂಥ ಒಂದು ಕೆಚ್ಚದೆ ಧೈರ್ಯ. ಆಗಿನ ಕಾಲದಲ್ಲೇ ಅಂಥ ತುಂಬ ಶಾಸ್ತ್ರ ಸಂಬಂಧ ಮಡಿವಂತಿಕೆ ಇದ್ದಿದ್ದ ಟೈಮ್ನಲ್ಲಿ ಒಂದು 7 ತಂತಿ ಪಿಟೀಲ್ ನುಡ್ಸೋದು ಯಾರಿಗೂ ಕೇಳಿಸ್ಬಾರ್ದು, ಪಿಟೀಲ್ ಎಲ್ಲರಿಗೂ ಲಾಸ್ಟ್ ಬೆಂಚ್ ಲಿಸನರ್ ಕೇಳಬೇಕು ಅಂತ, 4 ತಂತಿ ಇದ್ದು ಒಂಥ ಬ್ರೇನ್ ಅದನ್ನ 7 ತಂತಿ ಆಗಬೇಕು ಅಂತ ಯಾರಿಗೂ ಪ್ರಾಯಶಃ ಅದು ಯೋಚನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಇನ್ನೊಂದು ಸೌಂಡಯ್ಯ ಚೆನ್ನೈನಲ್ಲಿ ತಮಿಳ್ನಾಡಲ್ಲೆಲ್ಲ ಸೌಂಡ್ ಜಾಸ್ತಿ ಬರುತ್ತೆ ಅಂತ ಸೌಂಡಯ್ಯ ಅಂತ ಕರಿತಿದ್ದು ಒಂದು ವಾಡಿಕೆ. ಅದನ್ನ ಪಟ್ಟಮಾಳ್ ಅವರು ತುಂಬ ಪ್ರೀತಿಯಿಂದ ಒಂದು ಯಾವುದೋ ಒಂದು ಡಾಕ್ಯುಮೆಂಟ್ರಿನೂ ಸಹ ಹೇಳಿದ್ದಾರೆ ತಾತ ಅವ್ರ ಬಗ್ಗೆ ಮಾತಾಡ್ತಾ. ಬಹುಶಃ ಅವನು ನಮ್ಮ ತಂದೆಯವರು ಹೇಳೋರು ಆ್ಯಸ್ ಎ ವಯಲಿನಿಸ್ಟ್, ಆ ಬೋ ಟೆಕ್ನಿಕ್ಕು ತುಂಬ ಅವರು ಒಂದು ಎವಾಲ್ಯೂಯೇಟ್ ಮಾಡಿದ್ರು ಅಂತ. ಅದರಲ್ಲೂ ತಾನ ಅದು ಈವಾಗಿನ ಕಾಲಕ್ಕೆ ಅದು ಸ್ವಲ್ಪ ನಮ್ಗೆ ಹಾರ್ಶು ಅಂತ ಕೇಳಿಸಿದ್ರು ಕೂಡ ಅವ್ರ ಹಿಂದೆ ಹೇಗೆ ನುಡಿಸ್ತಾಯಿದ್ರು, ಇವ್ರು ಅದನ್ನು ಹೇಗೆ ಮಾಡಿದ್ರು, ಆ ಸ್ಪೀಡು ಟೆಕ್ನಿಕ್ಕು 7 ತಂತಿನಲ್ಲಿ ಗಮಕ ತುಂಬ ಕಷ್ಟ ಇದೆ. ಯಾಕೆಂದರೆ 2 ತಂತಿನೂ ಬೇರೆ ಬೇರೆ ಥಿಕ್ನೆಸ್ ಇರುತ್ತೆ. ಒಂದು ಗಟ್ಸಲ್ಲ ಸರ್, ಅವಾಗ ಗಟ್ಸಲ್ಲಿ ನೋಡ್ಸೋರು ಗಟ್ಸು ಅಲ್ಲ, ಗಟ್ಸಿದ್ರೂ ಒಂದು 2 ಆಕ್ಟೇವ್ ಅಲ್ವಾ? ಹೌದು ಸರ್. ಒಂದು 2 ತಂತಿ ಅಂದರೆ ಹೇಗೆ ಅಂದರೆ ಒಂದು ಮೇಲ್ ಷಡ್ಜ, ಒಂದು ಕೆಳಗಿನ ಷಡ್ಜ, ಆ ಥರ 2 ತಂತಿ ಮೇಲೆ ನುಡಿಸಿದಾಗ ಸಿಂಗಲ್ ಸೌಂಡ್ ಡಬಲ್ ಆಗಿ ಕೇಳಿಸೋದು. ಸೊ ಏನಾಗ್ತಿತ್ತು, ಆ ಸೌಂಡ್ ಆ್ಯಂಪ್ಲಿಫೈ ಆಗ್ತಿತ್ತಲ್ಲ, ಸೊ ಕೊನೆವರೆಗೂ ಕೇಳಿಸ್ತಿತ್ತು. ವೈಲಿನ್ ಸಾಧಾರಣವಾಗಿ ಸ್ವಲ್ಪ ಶಿಥಿಲವಾದ ಶಬ್ದ, ಜನರಲಿ ನೀವು ವೈಲಿನ್ ನುಡ್ಸಿದ್ರೆ ಇಲ್ಲಿಂದ ಅಲ್ಲಿಗೆ ಕೇಳಿಸೋದಿಲ್ಲ ಯಾವಾಗ ನುಡ್ಸಿದ್ರೆ, ಅಷ್ಟು ಒಂದು ಸೂಕ್ಷ್ಮವಾದ ವಾದ್ಯ. ಅದು ಕೊನೆವರೆಗೂ ಕೇಳಿಸಲ್ಲ. ಎಷ್ಟೊಂದು ಕಾರ್ಯಕ್ರಮ ಅವರ ಸ್ಟಾರ್ಟಿಂಗ್ ಡೇಸ್ನಲ್ಲಿ ಪ್ರಾಯಶಃ ಮೈಕು ಇರಲಿಲ್ಲ. ಮೈಕ್ ಇದ್ದರೂ ಮುಖ್ಯ ಕಲಾವಿದರು ಮುಂದೆ ಒಂದು ಮೈಕ್ ಇರೋರು. ಎಷ್ಟೊಂದು ತಮಾಷೆಯಾಗೂ ಹೇಳ್ತಾರೆ, ಒಂದೊಂದು ಸಲ ಹಿಂಗೆ ಬಂದು ವೈಲಿನವ್ರು ನುಡ್ಸೋರು ರಾಗ ನುಡ್ಸ್ತಾ ಕೇಳಿಸ್ತಿಲ್ಲ ಅಂತ. ಎಷ್ಟೊಂದು ಕಚೇರಿ ಇರಬೇಕು, ವಾಲ್ಯೂಮ್ ಇರಲ್ಲ ಇವರಿಗೆ. ಏನಯ್ಯ ಅವನು ಹೇಳಿದ್ದಾನೆ ವೈಲಿನ್ ವಾಲ್ಯೂಮ್ ಕೊಡಬೇಡ ಅಂತ ಅಂತ ಹೇಳೋರು. ಕಷ್ಟ ಇದೆ. ಯಾಕೆಂದರೆ ಮುಖ್ಯ ಕಲಾವಿದರು ಅಂತ ನಾವೇನು ಕರಿತೀವಿ, ಅವ್ರಿಗೆ ಮೀರಿ ನಡೆಯೋದು ಕಷ್ಟ. ಆದರೆ ಅದನ್ನೆಲ್ಲ ದಾಟಿ, ಅಂದರೆ ಅವರು ಮೀರಿ ಶ್ಯಾಡೋ ಮಾಡ್ತಿದ್ರು ಅಂತಲ್ಲ, ಅವ್ರಿಗೆ ಬಗ್ಗೆ ಅಷ್ಟು ಅವ್ರು ಹಾಕ್ಕೊಂಡ್ರೆ ಕಚೇರಿ ಸಕ್ಸಸ್. ನಮ್ಮ ತಂದೆಯವರು ಹೇಳೋರು ಸರ್, ಒಂದೊಂದು ಸಲ ಕಾರ್ಯಕ್ರಮ ಯಾರು ಒಂದು ನೋಡ್ಕೋರು, ಟಿಕೆಟೆಡ್ ಕಾನ್ಸರ್ಟ್ಸ್ ಆಗ್ತಿತ್ತಲ್ಲ, ಇವರು ಬರಲಿಲ್ಲ ಅಂದರೆ ಸರ್ ಗಲಾಟೆ ಮಾಡಿ ಟಿಕೆಟ್ನ ವಾಪಸ್ ಇಸ್ಕೊಂಡು ಹೋಗೋ ಸಂದರ್ಭಗಳು ಇದೆಯಂತೆ. ಅದನ್ನ GNB ಅವರೆಲ್ಲ ಡೈರೆಕ್ಟ್ ಅವ್ರ ಹತ್ರ, ಅಣ್ಣ ನಿಮಗೆ ಬರಲೆ, ನೀವು ಬರಲಿಲ್ಲ, ಎಲ್ಲ ಗಲಾಟೆ ಮಾಡಿ ಟಿಕೆಟ್ ತೊಗೊಂಡು ಹೋಗ್ಬಿಟ್ರು ಅಂತ GNB ಅವರು ನಮ್ಮ ತಾತನವ್ರಿಗೆ ಹೇಳಿದ್ದು ನಮ್ಮ ತಂದೆ ಮುಂದೆ ಲೈವ್ ಕೇಳಿ ನನ್ನ ಹೇಳಿದ್ದಾರೆ. ಮತ್ತು GNB ಅವ್ರಿಗೆ ಅದಲ್ದೇನೋ ಆನ್ ಎ ಪರ್ಸ್ನಲ್ ಲೆವೆಲ್ ಅವರಿಬ್ರಿಗೂ ತುಂಬ ಒಳ್ಳೆ ಸಂಬಂಧ ಆಯ್ತಂತೆ. ಆವಾಗಿನ ಕಾಲದಲ್ಲಿ ಮೆಡ್ರಾಸ್ ಸೆಂಟ್ರಲ್ ಟ್ರೈನ್ನ ಬಂದರೆ ರೈಲ್ವೆ ಸ್ಟೇಷನ್ ಬೋಗಿ ಪಕ್ಕದವರೆಗೂ ಕಾರ್ ಡ್ರೈವ್ ಮಾಡ್ಕೊಂಡು ಒಂದು ಸೌಲಭ್ಯ ಇತ್ತಂತೆ, ಪ್ಲ್ಯಾಟ್ಫಾರ್ಮ್ ಮೇಲವರೆಗೂ. ಇವ್ರು ಯಾವ ಕೋಚಲ್ಲಿ ಬರ್ತೀನಿ ಅಂತ ಟೆಲಿಗ್ರಾಮ್ ಕಳಿಸೋರಂತೆ ಚೌಡಯ್ಯನವರು. GNB ಅವರು ಸ್ವತಃ ಕಾರ್ ಓಡಿಸ್ಕೊಂಡು ಆ ಕೋಚ್ ಪಕ್ಕ ಹೋಗಿ ನಿಲ್ಲಿಸೋರಂತೆ. ಹೋದ ತಕ್ಷಣ ಫಸ್ಟ್ ಅವ್ರು ಕೇಳ್ತಿದ್ದಿದ್ದು, ಅಣ್ಣ ನಶ್ಯ ತಂದ್ರ ಅಂತ. ಚೌಡಯ್ಯನವ್ರಿಗೆ ನಶ್ಯ, ಇವ್ರು ಚೌಡಯ್ಯನವರು ನಶ್ಯ ಹಾಕೋ, ಇಲ್ಲಿ ತುಂಬ ಒಳ್ಳೆ ಸ್ಪೆಷಲಾಗಿ ನಶ್ಯ ಮಾಡಿಸೋರಂತೆ ಚೌಡಯ್ಯನವರು. ಮತ್ತು ನಶ್ಯ ಒಂದು ಹದ ಮಾಡೋ ಒಂದು ಕಲೆ ಇದೆ. ಯಾರ ಕೈಯಲ್ಲಿ ಬೆವರು ಬರುತ್ತೆ ಅವ್ರ ಕೈಯಲ್ಲಿ ವಾಸನೆ ಬಂದ್ಬಿಡತ್ತಂತೆ. ವಾಸನೆ ಯಾರಿಗೆ ಬೆವರಲ್ಲ ಅವ್ರ ಕೈಯಲ್ಲಿ ನಶ್ಯ ಏನೋ ಒಂದು ಹದ ಬರುತ್ತೆ ಅಂತ ಆಗಿನ ಕಾಲದಲ್ಲಿ ಸುಣ್ಣ, ಬೆಣ್ಣೆ ಕಾಯಿಸಿ ತುಪ್ಪ ಎಲ್ಲ ಹಾಕ್ಕೊಂಡು ಅದನ್ನ ಹಿಂಗೆ ಹದ ಮಾಡ್ತಾರೆ, ತಿಕ್ಕಿ ಹದ ಮಾಡ್ತಾರೆ. GNB ಅವ್ರು ಕಾಯ್ತಾ ಇರೋರು, ಅಣ್ಣ ನಂಗೆ ನಶ್ಯ ತಂದ್ರ
ಅಂತ ಹೇಳಿ. ಫಸ್ಟು ಇಳಿದ ತಕ್ಷಣ ಇದೆಲ್ಲ ಕಾರೊಳಗೆ ಇಟ್ಟ ತಕ್ಷಣ ಫಸ್ಟು ಬೆಳ್ಳಿ ಡಬ್ಬ ನಶ್ಯ ತೆಗೆದುಬಿಟ್ಟು ಈ ಡಬ್ಬ ನಿಮಗೆ ಕೊಡೋರಂತೆ. ಇಬ್ಬರು ಫಸ್ಟು ನಶ್ಯ ಧಾರಣೆ ಮಾಡಿ ಆಮೇಲೆ ಉಭಯ ಕುಶಲೋಪರಿ ನೆಕ್ಸ್ಟು. ನೀವು ಹೇಳಿದ ಮೇಲೆ ನನಗೂ ಜ್ಞಾಪಕ, ನಮ್ಮ ತಂದೆ ನಶ್ಯ ಹಾಕೊಳ್ಳೋರು. ಆದರೆ ಆಫ್ಟರ್ ದಿಸ್ ಪ್ರೋಸೆಸ್ ಅವರು ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡಿ ಅದು ಲೆಕ್ಕ, ಅದು ಇವತ್ತಿಷ್ಟು ಖರ್ಚಾಗತ್ತೆ. ಆಮೇಲೆ ಗೆಸ್ಟ್ಗಳಿಗೂ ಒಂದಿಷ್ಟು ಇಟ್ಟಿರೋರು ನಮ್ಮಪ್ಪ. ಯಾರದು ಎಕ್ಸ್ಟ್ರಾ ಬಂದರೆ ಇಲ್ಲಪ್ಪ ನನಗೆ ಬೇಕಿದು 3 ಎಕ್ಸ್ಟ್ರಾ ತಂದಿದ್ದು ಆಗೋಯ್ತು. ಬಹುಶಃ ಅವರಿಂದ ಕಲ್ತರೋ ಏನೋ ಗೊತ್ತಿಲ್ಲ.